ಲೈಫಲ್ಲಿ ಫಸ್ಟ್ ಟೈಮ್ ಕರ್ಲ್ ಮಾಡ್ಕೊಂಡಿದ್ದೀನಿ. ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಕಾಯ್ತು ನನಗೆ. ಹೌದು, ಇವತ್ತೇನು ಡೇಟಿಂಗ್ ಮಜಾ ಇದೆಯಾ? ಇದು ನೋಡಿ ಹೆಂಗೈತೆ ಪಾಶ್ ಕಾರ್ ಒಳಗಡೆ ಅಂತ. ನೋಡಿ ಅವಳು ಐಸ್ ಕ್ರೀಮ್ ಇಟ್ಕೊಂಡು ತಿನ್ನಕ್ ಬರ್ತಾವಳೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಈ ಒಂದು ವ್ಲಾಗ್ ನಾನು ಎಂತಕ್ಕೆ ಮಾಡ್ತಿದ್ದೀನಿ ಅಂದರೆ, ನಾನು ನನ್ನ ಏಜ್ ಮೇಲೆ ಫಸ್ಟ್ ಟೈಮ್ ಕರ್ಲ್ನ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನಿಮಗೆಲ್ಲ ಗೊತ್ತು, ನನ್ನ ಏಜ್ ತುಂಬಾ ಲೈಕ್ ಸ್ಟ್ರೈಟ್ ಇದೆ ಮತ್ತು ಸಿಲ್ಕಿ ಇದೆ ಅಂತ. ಸೊ ನಿನ್ನೆ ಫುಲ್ ಸ್ನಾನ ಮಾಡಿಬಿಟ್ಟು ಅದು ಫುಲ್ ಪ್ಲೇಟ್ಸ್ ಹಾಕಿರೋದು, ಅದು ಇದು ಫುಲ್ ಈ ಕೂದಲಿಗೆಲ್ಲ ಆಗೋಕ್ಕೆ ಸೃಷ್ಟಿಕೃತಿ ವೇದ ಎಲ್ಲ ಸೇರಿ ಹಾಕಿದ್ದಾರೆ. ಸೊ ನನಗೂ ಲೈಕ್ ಫಸ್ಟ್ ಟೈಮ್ ಆಗ್ತಿರೋದು, ಫುಲ್ ಎಕ್ಸೈಟ್ಮೆಂಟ್ ಇದೆ ಹೇಗಿದೆ ಅಂತ. ನೋಡಿ ಎಲ್ಲ ಹೇಗಿದೆ. ಸೊ ರಿಮೂವ್ ಮಾಡೋಣ ಇದನ್ನೆಲ್ಲ ಈಗ. ಸೊ ಏನಿಲ್ಲ, ಸ್ನಾನ ಮಾಡಿಬಿಟ್ಟು ವೆಟ್ಟಿರಬೇಕಾದ್ರೆ ಈ ಥರ ಪ್ಲೇಟ್ಸ್ ಹಾಕ್ಕೊಂಡು ಆಮೇಲೆ ಓವರ್ ನೈಟ್ ಬಿಟ್ಬಿಡೋದು. ಸೊ ನಾನು ಓವರ್ ನೈಟ್ಗಿಂತ ಜಾಸ್ತಿನೇ ಬಿಟ್ಟಿದ್ದೀನಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಇದೆಲ್ಲ ಎಂತಕ್ಕೆ ಮಾಡ್ತಿದ್ದೀವಿ ಅಂದರೆ, ಮೊದಲು ಕರ್ಲರ್ ಇಲ್ಲ. ಆ್ಯಂಡ್ ತುಂಬಾ ಟ್ರಿಕ್ಸ್ ಇದೆ. ಸ್ಟ್ರೈಟ್ನಿಂಗು ಅಷ್ಟೇ, ನಾವು ಮೊದಲು ಹಾಸ್ಟೆಲಲ್ಲಿ ಐರನ್ ಬಾಕ್ಸಲ್ಲಿ ಮಾಡ್ಕೊತಿದ್ವಿ, ಯಾಕಂದರೆ ನಮ್ಗೆ ಸ್ಟ್ರೈಟ್ನರ್ಸ್ ಎಲ್ಲ ಅಲೋ ಇರ್ತಿರ್ಲಿಲ್ಲ. ಸೊ ಆ ಥರ ಎಲ್ಲ ಇದೆ. ಇವಾಗ ಓಪನ್ ಮಾಡೋಣ. ಇದು ಓಪನ್ ಮಾಡಿದ್ರೆ ತುಂಬ ಕಷ್ಟ. ನೋಡೋಣ, ನೀವು ಎಕ್ಸೈಟ್ಮೆಂಟಿಂದ ಕಾಯ್ತೀರಿ ಹೇಗಿರುತ್ತೆ ಅಂತ. ಆ್ಯಂಡ್ ಏನಂದರೆ, ನೀವು ಎಷ್ಟು ಚಿಕ್ಕ ಇದು ಪ್ಲೇಟ್ಸ್ ಹಾಕ್ತೀರಾ ಅಷ್ಟು ಚೆನ್ನಾಗಿ ಕಲ್ಸಿ ಬರುತ್ತೆ ಅಂತ. ನೋಡೋಣ ನಮ್ದು ಹೆಂಗೆ ಬರುತ್ತೆ ಅಂತ. ನನಗೆ ಎಕ್ಸೈಟ್ಮೆಂಟಿಂದ ಕಾಯ್ತಿದ್ದೀನಿ. ಫುಲ್ ನೈಜೀರಿಯನ್ ಥರ ಆಗ್ಬಿಟ್ಟಿದ್ದೀನಿ. ನೋಡಿ, ಇಷ್ಟು ಬಿಚ್ಚಿಬಿಟ್ಟೆ ಹಿಂಗೆ ಆಡ್ತಿದ್ದೀನಿ. ಫುಲ್ ಬಿಚ್ಚೋಷ್ಟಿಲ್ಲ ಅನ್ಸುತ್ತೆ. ನೋಡಿ ಹೇಗೆ ಬಂದಿದೆ. ಫಸ್ಟ್ ಟೈಮ್ ಲೈಫಲ್ಲಿ ಕರ್ಲ್, ಫಸ್ಟ್ ಟೈಮ್ ಇದನ್ನು ಹಾಕೋಕ್ಕಂತೂ ತುಂಬ ಅಂದರೆ ಒಬ್ಬರೇ ಹಾಕ್ಕೊಳಕ್ಕಾಗಲ್ಲ, ಇನ್ನೊಬ್ಬರು ಸಪೋರ್ಟ್ ತೊಗೋಬೇಕು. ಒಬ್ಬರು ಸಪೋರ್ಟ್ ತೊಗೊಂಡ್ರೆ ಅಟ್ಲೀಸ್ಟ್ ಲೈಕ್ 1 hour ಬೇಕು ನನ್ನ ಕೂದಲಿಗೆ ಹಾಕೋಕ್ಕೆ. ನನ್ನ ಕೂದಲು ತುಂಬ ಲಾಂಗ್ ಇದೆ, ಇನ್ನೂ ಜಾಸ್ತಿ ಬೇಕು. ನನಗೆ 3 ಜನ ಸೇರಿಸಿ ಬೇಗ ಹಾಕಿದ್ದು. 3 ಜನ ಸೇರಿಸಿ 1 hour ಮುಗಿಸಿದ್ದಾರೆ ಹಂಗೆ. ಒಂದು ಪಾರ್ಟ್ ಬಿಚ್ಚಿದ್ದೀನಿ, ಇನ್ನೂ ಒಂದು ಪಾರ್ಟ್ ಐತೆ. ನಾನು ಫುಲ್ ಬಿಚ್ಚಿಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ. ಗೈಸ್, ಫೈನಲಿ ಎಲ್ಲ ಬಿಚ್ಚಿದೆ. ಆ್ಯಂಡ್ ಸಿ ದ ರಿಸಲ್ಟ್ ಹೇಗಿದೆ ಅಂತ. ಫುಲ್ ಕರ್ಲಿ ಕರ್ಲಿ ಕರ್ಲಿ. ನೈಜೀರಿಯಾ ನಾನು ಹಾಕೊಂಡಾಗೆಲ್ಲ ನಾನು ಅನಿಸ್ತಿರ್ಲಿ ನೈಜೀರಿಯಾ ಲೈಫಲ್ಲಿ ಫಸ್ಟ್ ಟೈಮ್ ಕರ್ಲ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದಾ? ಇದೆಲ್ಲ ಚೆನ್ನಾಗಿ ಕೂತೈತೆ. ಕೃತಿ ಎದ್ದ ತಕ್ಷಣ ನನ್ನ ಮುಖನೇ ಹಿಂಗಂತೂ ಹಾಕೊಂಡ್ರೆ ಚೆನ್ನಾಗೈತದೆ. ಸೃಷ್ಟಿಗೆ ನೋಡ್ಸ್ಬಿಡ್ವಾ? ಹಾಂ, ನೈಜೀರಿಯಾನೇ ಒಳ್ಳೆ. ಇದು ಯಾವ್ದಾದ್ರು ಚೆನ್ನಾಗಿರೋ ಬಟ್ಟೆ ಹಾಕಂದು ಇವತ್ತು ಕಾಲೇಜಿಗೆ ಹೋಗ್ತೀನಿ. ನನ್ನ ಕಾಲೇಜಿಗೆ ನೋಡು, ನಾನು ಚಿಕ್ಕದಾಗ ಹಾಕಿದ್ರೆ ಎಷ್ಟು ಯೂಸ್ ಆಗಿದೆ. ಮೂಲೆ ನೋಡು, ಇಲ್ಲ ಹಿಂದೆ ಚೆನ್ನಾಗಿ ಕೂತೈತೆ. ಉದ್ದ 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 ಐ ಮೀನ್ ದಪ್ಪ ದಪ್ಪ ದಪ್ಪ. ಇಲ್ಲಿ ಚಿಕ್ಕದಾಗ ಕೂತೈತೆ. ಈ ಕಡೆ ಈ ಕಡೆನೂ ಚೆನ್ನಾಗಿ. ಏನಂದ್ರೆ 3 ಜನ ಸೇರ್ಸಿ ಹಾಕಿರೋದಲ್ಲ, 3 ಜನನೂ ಒಂದೊಂದು ಸೈಜಲ್ಲಿ ಹಾಕ್ಬಿಟ್ಟವ್ರೆ. ಆದರೆ ಇದು ಹಾಕಕ್ಕೆ ತುಂಬಾ ಟೈಮ್ ಬೇಕು, ಬಿಚ್ಚಕ್ಕೂ ಟೈಮ್ ಬೇಕು. ನಿಮ್ಗೆ ಟೈಮ್ ಇದ್ದರೆ ಈ ಥರ ಟ್ರಿಕ್ನ ಫಾಲೋ ಮಾಡ್ಕೊಳ್ಳಿ. ಯಾವಾಗಲೂ ಕೃತಿಗೆ ಆಗ್ತಿದ್ದೆ, ಇವತ್ತು ಅವಳು ನಂಗೆ ಹಾಕಿರೋದು. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ನಾನು ಹಂಗಾರೆ ಇನ್ಮೇಲೆ ಕರ್ಲರ್ ತರ್ತೀನಿ. ಆ ಕರ್ಲೆಲ್ಲ ಡಿಫ್ರೆಂಟ್ ಆಗಿ ಬರ್ತದೆ. ಕರ್ಲರಲ್ಲಿ ಡಿಫ್ರೆಂಟ್ ಬರ್ತದೆ, ಇದು ಡಿಫ್ರೆಂಟ್ ನೋಡಿ. ನೈಸ್ ನೈಸ್ ನೈಸ್. ಸೊ ಗೈಸ್, ಫೈನಲಿ ತಿಂಡಿ ಪಾಸ್ತಾ ಮಾಡಿದೆ. ಆ್ಯಂಡ್ ಒಬ್ಬೊಬ್ಬರು ರಿಯಾಕ್ಷನ್ ನೋಡೋಕ್ಕಾಗ್ತಿಲ್ಲ. ಎಲ್ಲ ಹುಚ್ಚಿ ಅಂತ, ಸೃಷ್ಟಿ ಅಂತ ಹುಚ್ಚಿನೇ ನೀನು ಅಂತಾಳೆ. ನಾನು ಇವತ್ತು ಗೆಟ್ ರೆಡಿ ವಿತ್ ಮೀ ವಿಡಿಯೋನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಟೈಮ್ ಆಗಿಬಿಟ್ಟಿದೆ. ಸೊ ಬೇಗ ತಿನ್ಬಿಟ್ಟು ವಿಡಿಯೋ ಶೂಟ್ ಮಾಡೋಣ ರೀಲ್ಸಿಗೆ, ಇನ್ಸ್ಟಾಗ್ರಾಮಿಗೆ. ಕ್ವಿಕ್ಕಾಗಿ ಪಾಸ್ತಾ ಮಾಡ್ಕೊಂಡು ಬಂದ್ಬಿಟ್ಟೆ.
ಗೈಸ್ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಶೂಟ್ ಮಾಡಿದ್ರೆ ಹೇರ್ ಸ್ಟೈಲ್ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಯಾಕದು ಕರ್ಲ್ ಮಾಡ್ಕೊಬಿಟ್ನ ಅಂತ ಅನ್ಸ್ಬಿಡ್ತು ಒಂದೇ ಸರಿ. ಫೈನಲಿ ಏನೋ ಒಂದು ಸೆಟ್ ಮಾಡಿದ್ದೀನಿ. ಇವಾಗ ರೆಡಿಯಾಗಿ ಹೋಗ್ಬೇಕು. ರೆಡಿಯಾಗಿದ್ದೀನಿ, ಹೋಗ್ಬೇಕು. ಗೈಸ್ ನನ್ನ ಫೈನಲ್ ಔಟ್ಫಿಟ್ ರೆಡಿ ಇದೆ. ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಬನ್ನಿ ನೀವು. ಗೈಸ್ ಇಲ್ಲಿ ನೋಡಿ ಕಂಪ್ಲೀಟ್. ಈಗ ನನ್ನ ಕೂದಲಂತೂ ಯಪ್ಪ ಆ್ಯಂಡ್ ಫುಲ್ ಬಿಸಿಲಿದೆ. ಲೆಟ್ಸ್ ಗೋ. ಐರನ್ನಂತೆ ಕರ್ಲಿಂಗ್ ಐರನ್ನಂತೆ ಎಷ್ಟು ಕಷ್ಟಪಟ್ಟಿರೋದು ನಂಗೆ ಗೊತ್ತು. ಎಷ್ಟು ನಿಂಗೆ ಹೆಂಗೆ ಅನಿಸ್ತೈತೆ? ಆಫ್ರಿಕಾದಿಂದ ಬಂದಿರೋಳ್ ಥರ ಅಂತವನೆ. ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಹೇಳು ಏನಾದ್ರು. ನಿಮ್ಮ ಅಜ್ಜಿ ಇಲ್ಲಿ ಬಂದ್ಬಿಟ್ಟು ಬಾಯಿಗೆ ಬಿಟ್ಟು ಹೇಳು ಹೇಳು. ಬಿಸಿ ಇದ್ದೀನಿ ಸುಮ್ಮನೆ. ಏನು ಮಾಡ್ತಿದ್ಯಾ? ನಾನು ಗ್ರೂಪಲ್ಲಿ ಬಿಟ್ಟು ಎಲ್ಲಿ ಏನೇನು ಓದಿದ್ದೆ ಅಂತ ಕಳಿಸ್ತಾ ಇದ್ದೀನಿ. ಸ್ಟಡಿ ಚಂಕ್ಸ್ ಎಲ್ಲ ಆಗ್ಬಿಟ್ಟಿದ್ದಾರೆ. ಇಲ್ಲ ಕಡೆ ಹೋದ ಸರಿ. ಇವಾಗ ಪುನಃ ಹೇರ್ ಸ್ಟೈಲ್ ಮಾಡ್ತಾರೆ. ಎಷ್ಟು ನಾನು ಕಷ್ಟಪಟ್ಟಿದ್ದೀನಿ. ನೀನು ಕಷ್ಟಪಟ್ಟಿದ್ದೀನ ಎಷ್ಟು ಎಷ್ಟೇ ಹಾಕ್ತೀನಿ ಆಮೇಲೆ. ಅದೇ ಹೇಳ್ತದೆ ಎಲ್ಲ ಆಫ್ರಿಕಾ ಕಾಡಿ ನಡ್ಕೊಂಡ್ಬಿಡ್ತಾರೆ. ಯಾಕೆ ಇವಾಗ ಹೋಗಿತ್ತು ಅನ್ಕೊಂಡೆ. ಹಿಂದೆ ಕಡೆ ನೋಡಿ ನಾನು ಬೆಳಿಗ್ಗೆ ಸ್ನಾಪ್ ಮಾಡಿದ್ರಿಕಾಯ್ತು ನನಗೆ. ಬೆಳಗ್ಗೆ ಇದ್ದ ತಕ್ಷಣ ನೋಡ್ಬಿಟ್ಟಿದ್ದೀನಿ. ಕ್ಲಿಪ್ಸ್ ಚಟಪಟ ಕ್ಲಿಪ್ಸ್. ಡೇಟಿಂಗ್ ಹೋಗ್ತಾ ಇದೆಯಾ? ರಬ್ಬರ್ ಬ್ಯಾಂಡ್ ಆಯ್ತಾ? ಸೆಲ್ಫ್ ಡೇಟ್ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಈ ಚಟಪಟ ಕ್ಲಿಪ್ ಐತೇನೆ ಇಲ್ಲೇ ತಲೆಲ್ಲ ಹಾಕೊಂಡಿದ್ರು ಕೊಡೆ ಎಲ್ಲ ಹಾಕೊಂಡಿದ್ರು ನೋಡಿ. ಇದೈತೆ ಎಷ್ಟು ರಬ್ಬರ್ ಬ್ಯಾಂಡು. ಇವಾಗ ಕೃತಿ ನಂಗೆ ಹೇರ್ ಸ್ಟೈಲ್ ಮಾಡ್ತಿದ್ದಾಳೆ. ಎಷ್ಟು ರಬ್ಬರ್ ಬ್ಯಾಂಡ್ ನೋಡಿ ಎಷ್ಟು ನನಗೆ. ನೀಟಾಗಿ ಬಾಜು ಅಲ್ಲೋಡು ಇವೆರಡು ಇಟ್ಕೊ ನೀಟಾಗಿ ಹೇಳ್ತೀನಿ. ಕರ್ಲಿ ಅಂತ ಯಾರಿಗೂ ಬೇಡ. ಅದಿರೋರ್ಗೆ ಇದೇ ಎಷ್ಟು ಸೌಂದರ್ಯ ಸೀಕ್ರೆಟ್. ಸನ್ಸಿಲ್ಕ್ ಅಂತೀನಿ. ಸನ್ಸ್ಕ್ರೀನ್ ಇದೇನಿದು ಗಮ್ಮಿರ್ಬೇಕಿದು. ಎಷ್ಟು ಕಾಮಿಡಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸನ್ಸ್ಕ್ರೀನ್ ಹಾಕೊಂಡು ಎಷ್ಟು ಸನ್ಸ್ಕ್ರೀನ್ ಎಷ್ಟು ಸನ್ಸ್ಕ್ರೀನ್ ಎಲ್ಲ ಹಾಕೊಂಡು ಅಷ್ಟು ದೊಡ್ಡದಾಗ್ಬಿಟ್ಟು ಎಲ್ಲ ಹಚ್ತಾನೆ ಈಗ. ಏರ್ ಕಂಡೀಷನರ್ ಎಲ್ಲದಕ್ಕೂ ಒಂದೊಂದು ಕತೆ. ಎಷ್ಟು ಗೈಸ್ ಇವತ್ತು ನಾನು 4 ಕ್ಲಾಸಸ್ ಇತ್ತು, ಅದಕ್ಕೆ ನಾನು ಊಟ ತಂದಿದ್ದೆ ಪಾಸ್ತಾ. ಸೊ ಅದೇ ತಿಂತಿದ್ದೀನಿ. ಬೆಳಗ್ಗೆ ಸ್ವಲ್ಪ ತಿಂದಿದ್ದಾಯಿತು, ಮಿಕ್ಕಿದ್ದೆಲ್ಲ ಬಾಕ್ಸ್ಗೆ ಹಾಕೋ ಬಂದೆ. ಎಲ್ಲ ಕರ್ಲಿಂಗ್ ಎಲ್ಲ ಹೊಟ್ಟೆ ಹೋಯ್ತು ಗೈಸ್. ಇವತ್ತಾದ್ರೂ ಫುಲ್ ಡಿಫ್ರೆಂಟ್ ಅಂದರೆ ಡಿಫ್ರೆಂಟ್. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಅಗೇನ್. ಆ್ಯಂಡ್ ಇದು ನೆಕ್ಸ್ಟ್ ಡೇನೇ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಫ್ರೈಡೇ ಆ್ಯಂಡ್ ನಾವಿವಾಗ ಮನೆಗೆ ಹೋಗ್ತಿದ್ದೀವಿ ಕ್ಲಾಸ್ ಮುಗಿಸಿ. ಆಮೇಲೆ ನಾಳೆ ಸ್ಯಾಟರ್ಡೆ ಸಂಡೇ 2 ದಿನನೂ ಹಾಲಿಡೇ ನಮಗೆ. ಸ್ಯಾಟರ್ಡೆ ಸಂಡೇ 2 ದಿನನೂ ಹಾಲಿಡೇ ಅಂತ ಹೇಳ್ತೀವಿ. ಎಸ್ ಹಾಲಿಡೇ ನಿಜ. ಈ ವೀಕ್ ಅಂದರೆ ಡೇಸ್ ಅಂತೂ ತುಂಬಾ ಫಾಸ್ಟ್ ಹೋಗ್ತೈತೆ. ಆ್ಯಂಡ್ ಇನ್ನೇನು ಇಂಡಿಯಾಗೆ ಬರೋ ಇದು ಹತ್ರ ಆಗ್ತಿದೆ. ಸೊ ಮುಂದೆ ವ್ಲಾಗ್ಸ್ ಅಂತೂ ತುಂಬಾ ಕ್ರೇಜಿ ಆಗಿರುತ್ತೆ. ಯಾಕಂದರೆ ನಾವಿನ್ನು ಫ್ಲೈಟ್ಸ್ ಎಲ್ಲ ಬುಕ್ ಮಾಡಬೇಕು, ಫ್ಲೈಟ್ ಜರ್ನಿ ಇರುತ್ತೆ, ಏನೇನೋ ಇರುತ್ತೆ. ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯುಗಾದಿ ಹಬ್ಬದ ವ್ಲಾಗ್ ನೋಡಿ ತುಂಬ ಜನ ಸಪೋರ್ಟ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಸೊ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಅದಕ್ಕಿಂತ ಮುಂಚೆ ನಾನು ರೈಸ್ ತೊಗೊಳೋದಿತ್ತು. ಸೊ ಮಾರ್ಟಿಗೆ ಹೋಗಿ ರೈಸ್ ತಗೊಂಡು ಹೋಗೋಣ.
ನಾನು ಕರ್ಲಿಂಗ್ ಮಾಡಿದ್ದು ರಿಯಾಕ್ಷನ್ ತುಂಬ ಜನನೇ ಕೊಟ್ಟಿದ್ರು. ನಾನು ಯಾವುದನ್ನು ಶೂಟ್ ಮಾಡಿಲ್ಲ ಅಷ್ಟೇ. ಕ್ಲಾಸಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಮನೇಲಾಗಿರ್ಬೋದು, ವೇದ, ಸಂದೀಪ್ ಎಲ್ಲರೂ ಫುಲ್ ಕಾಮಿಡಿ ಮಾಡ್ತಿದ್ರು ನಾನು ಏಸಿಟ್ಕೊಂಡು, ನೈಜೀರಿಯನು ಅದು ಇದು ಅಂತ. ಸೊ ರೆಕಾರ್ಡ್ ಮಾಡೋಕ್ಕಾಗಿದ್ದೇನೆ ಯಶುದು ಮತ್ತು ಕೃತಿದು. ಸೊ ನೀವು ಲೈಕ್ ಆ ಕರ್ಲಿಂಗ್ ಸ್ಟೆಪ್ಸ್ನ ಟ್ರೈ ಮಾಡ್ಬೋದು. ಬಟ್ ಇಫ್ ಯು ಹ್ಯಾವ್ ಲೈಕ್ ಫುಲ್ ಸ್ಟ್ರೈಟ್ ಏಸ್ ನಿಮಗೆ ಕಷ್ಟ ಆಗುತ್ತೆ, ಯಾಕಂದರೆ ಅದು ನೀಟಾಗಿ ಕೂರೋದಿಲ್ಲ. ನಂದು ಬೇಗನೆ ಕರ್ಲಿಂಗ್ ಬೀಳ್ತು ಆ್ಯಕ್ಚುಲಿ. ಸೊ ಗೈಸ್, ಈ ಕಾರ್ ನೋಡಿ ಹೆಂಗೈತೆ. ನನ್ನ ಹಿಂದೆಯಿಂದ ನೋಡ್ಕೊ ಬಂದೆ, ಮುಂದೆಯಿಂದ ನೋಡಿ ಹೆಂಗೈತೆ. ವಾವ್, ಸಾಕದೈತೆ. ನಮಗಂತೂ BMW ಮತ್ತು ಎಲ್ಲ ಲೈಕ್ ಟೆಸ್ಲಾ ಎಲ್ಲ ಕಾರ್ಸ್ ನೋಡಿ ಸಾಕಾಗ್ಬಿಟ್ಟಿದೆ. ನೋಡಿ ನಾರ್ಮಲ್ ಅನ್ಸ್ಬಿಟ್ಟಿದೆ ನಮಗೆ. ಸಕ್ಕತ್ತಾಗಿದೆ ಕಾರ್ ಮಾತ್ರ. ಇದನ್ನ ಒಂದೊಂಥರ ಕಾರ್ ನೋಡ್ತೀವಿ ಗೈಸ್, ಸೂಪರ್ ಕಾರ್ಸು. ಹಬ್ಬ ಸೂಪರ್ ಬೈಕ್ಸ್ ಕೂಡ. ಯಾವುದು ಕವಾಸಾಕಿ ಬೈಕ್ ಕೂಡ ಗೈಸ್. ಇದು ನೋಡಿ ಪೋರ್ಷ್ ಕಾರು. ಇಲ್ಲೆಲ್ಲ ಇದು ಪಾರ್ಕಿಂಗ್ ಸ್ಪೇಸ್ ಆಯ್ತಾ. ಇದು ನೋಡಿ ಹೆಂಗೈತೆ ಪೋರ್ಷ್ ಕಾರ್ ಒಳಗಡೆ, ಏನು ಮಸ್ತ್ ಐತೆ. ನಾನು ವಿಡಿಯೋ ಮಾಡೋಕ್ಕೆ ಒಂಥರ ಆಗ್ತೈತೆ. ಇದು ಫುಲ್ಲು ಪಾರ್ಕಿಂಗ್ ಸ್ಪೇಸು. ಇಲ್ಲಿ ಫುಲ್ ಯಾವುದು ನಿಂತಿರಲ್ಲ, ಬರೀ BMW ಮತ್ತು ಪೋರ್ಷು, ಬೆನ್ಸು ಎಲ್ಲ ಬರೀ ಎಲ್ಲ ಲೈಕ್ ಸೂಪರ್ ಕಾಸೆ, ಎಲ್ಲ ಚೆನ್ನಾಗಿರೋ ಕಾಸೆ ನಿಂತ್ಕೋತೈತೆ. ನಾವೆಲ್ಲ ಯಾವಾಗ ತಗೊಳ್ಳೋದು ಕೃತಿ? ನಾನು ಒಳ್ಳೆ ನ್ಯೂರೋ ಸರ್ಜನ್ ಆಗ್ತೀನಿ, ಅವಾಗ ದುಡ್ಡು ಮಾಡ್ಕೊಂಡು ತಗೋತೀನಿ. ನಾನು ಕೃತಿ ತಗೊಂತೀವಿ ಒಂದೊಂದು ನೋಡಿ, ಪಕ್ಕ ನಿಲ್ಲಿಸ್ತೀವಿ. ಜಾಸ್ತಿ ಬೇಕು, ಪಕ್ಕ ನಿಲ್ಲಿಸ್ತೀವಿ. ಗೈಸ್ ರೈಸ್ ನೋಡಿ, ಸ್ಟಾರ್ಟಿಂಗ್ ಪ್ರೈಸೇ 130 ರೂಪೀಸ್ ಕಡಿಮೆದು. ಇನ್ನೂ ಕಡಿಮೆದೈತೆ, ಅದು ಚೆನ್ನಾಗಿರಲ್ಲ, 100 ರೂಪೀಸ್ ಅನಿಸುತ್ತೆ. ಇದು 130, ಇದೇ ತೊಗೊತಿದ್ದೀನಿ ಸ್ಟಾರ್ಟಿಂಗ್. ಏನು ಗಾಯ್ಸ್, ಹಿಂಗೆ ಆಗ್ಬಿಟ್ರೆ ಜೀವನ ಕಷ್ಟ. 5 kg. ಎಷ್ಟು ಕೆಜಿ ನೋಡ್ತಾ ಇದ್ದೀವಿ ಗೈಸ್? ಯಾವತ್ತಾನೆ ನಾವು ಐಸ್ ಕ್ರೀಮ್ ತಿಂದು ನಮ್ಮ ಡೇನ ಎಂಡ್ ಮಾಡಿದ್ದೀವಿ. ಇವಾಗ ಸಮ್ಮರೆಲ್ಲ ಡೈಲಿ ಐಸ್ ಕ್ರೀಮ್, ಡೈಲಿ ಐಸ್ ಕ್ರೀಮ್ ತೊಗೊಂಡಿದ್ದೀವಿ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹೇಳು, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಬಂದರೆ ನಂಗೆ ಏನೋ ಒಂಥರ ಖುಷಿ. ನಾನು ಹೇಳ್ತಿರ್ತೀನಿ, ನೋಡು ಕಮೆಂಟ್ ಹಾಕಿದ್ದಾರೆ ನನ್ನ ಬ್ಲಾಗಲ್ಲಿ ಅಂತ. ನೋಡಿ ಅವಳು ಐಸ್ ಕ್ರೀಮ್ ಇಟ್ಕೊಂಡು ತಿನ್ನಕ್ಕೆ ಬರ್ತಾವಳೆ. ಹಂಗೆ ಅಟ್ರಾಕ್ಟ್ ಮಾಡುತ್ತದೆ. ಎಷ್ಟು ಸ್ಪೆಕ್ಸ್ ಎತ್ಕೊಬಂದ್ಬಿಟ್ಟವಳೆ. See you in the other vlog. Bye.